ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಸ್ವಲ್ಪ ಹೊತ್ತಾಗೆ ರೆಸ್ಟ್ ಮಾಡಿ 12:30 ಆಗಿತ್ತು. ಸೊ ಟೆರಸಲ್ಲಿ ನಾನು ಬಟ್ಟೆ ಒಣಾಕಿದೆ. ಸೊ ಬಟ್ಟೆ ತೊಗೊಬರೋಕ್ಕೆ ಅಂತ ಮೇಕ್ ಹೋಗ್ತಾಯಿದ್ದೀನಿ. ಎಷ್ಟು ಬಿಸಿಲಿದೆ ನೋಡಿ, 12:30 ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು ಬಂದಿತ್ತು ಆಲ್ರೆಡಿ. ಫ್ರೆಂಡ್ಸ್, ಇವತ್ತು ನಮ್ಮನೆ ಟೆರಸಲ್ಲಿ ನಾವು ಹಾಕಿರೋವಂಥ ಹೂವಿನ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಯಾವ ಪರಿಸ್ಥಿತಿ ಆಗಿದೆ ನೋಡಿ, ಬಿಸಿಲಿಗೆ ನನ್ನ ದಾಸವಾಳ ಗಿಡಗಳು ಯಾವ ಪರಿಸ್ಥಿತಿಯಲ್ಲಿದ್ದಾವೆ ಅಂತ ನೋಡಿ. ತುಂಬ ಹೂವು ಬಿಡ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಬಿಸಿಲಿಗೂ ಅದಕ್ಕೂ ಒಂದು ಹೂವು ಇಲ್ಲ, ಯಾವ ಥರ ಆಗಿದೆ ನೋಡಿ. ಇದು ನಮ್ಮ ಓನರ್ ಮನೆಯವ್ರು ಹಾಕ್ಕೊಂಡಿರೋದು. ಅದು ನೋಡಿ ಹೂವು ಯಾವ ಥರ ಆಗಿದೆ ಅಂತ. ಸೊ ಫೈನಲಾಗಿ ನನ್ನ ಬಟ್ಟೆ ಎಲ್ಲ ಎತ್ಕೊಂಡು ಹಾಗೆ ಎಷ್ಟು ಬಿಸಿಲಿದೆ ಅಂತ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು. ಸೊ ನೆಕ್ಸ್ಟು ನಮ್ಮ ಮನೆಗೆ ಬಂದ ತಕ್ಷಣ ನನ್ನ ಮಗ ಮಾವಿನಕಾಯಿ ಇಟ್ಕೊಂಡು ಕೂತಿದ್ದಾನೆ. ಮಾವಿನಕಾಯಿ ಕಟ್ ಮಾಡಿಕೊಡಿ ಅಂತ. ಮುಂದೆ ನೋಡಿ. ಹಾಯ್ ಯಶು. ಇವತ್ತೇನು ಸ್ಪೆಷಲ್ಲು? ಮಾವಿನಕಾಯಿ ಫೇವ್ರೇಟ್ ಅಲ್ಲ? ಸೊ ನನ್ನ ಮಗನ ಫೇವ್ರೇಟ್ ಇವತ್ತು ಮಾವಿನಕಾಯಿ. ನಿನ್ನೆ ಮಾರ್ಕೆಟ್ಗೆ ಹೋಗಿದ್ವಿ, ಸೊ ತಂದಿದ್ವಿ. ಮಾವಿನಕಾಯಿ ಪ್ರಿಯ ನನ್ನ ಮಗ. ಆಗ್ಲಿಂದ ಕಟ್ ಮಾಡಿಕೊಡು ಅಮ್ಮ ಅಂತ ವೆಯ್ಟ್ ಮಾಡ್ತಾನೆ ಇದ್ದ. ಸೊ ಇವಾಗ ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್. ಎಷ್ಟು ಮಾವಿನಕಾಯಿ ಬ್ಯಾಟಿಂಗ್ ಸ್ಟಾರ್ಟ್. ಚೆನ್ನಾಗೈತಮ್ಮ? ಹುಳಿ ಇಲ್ವಾ? ಹುಳಿ ಇಲ್ಲ? ಅಲ್ಲಾಡ್ತೈತಾ? ಸುಳ್ಳು ಹೇಳ್ಬೇಡ. ಅಲ್ಲಾಡ್ತೈತಲ್ಲ? ಇಲ್ಲ. ಸೇ ಬಾಯ್. ಬಾಯ್. ಓಕೆ, ನಾನು ಇವನ ಜೊತೆ ಒಂದು ಮಾವಿನಕಾಯಿ ತಿಂದು ಆಮೇಲೆ ಸಿಗ್ತೀನಿ. ಬಾಯ್. ಎಷ್ಟು ಮಾವಿನಕಾಯಿನ ಮಲ್ಕೊಂಡು ತಿಂತಾರಾ ನೋಡಲ್ಲಿ. ಯಶಪ್ಪ, ಯಶ್ ಕೂಚಮ್ಮ. ನಿಜ ಹುಳಿ ಇಲ್ವಾ? ಹುಳಿ ಇಲ್ಲ? ನಿಜ ಅಲ್ಲಾಡ್ತಾ ಇಲ್ಲ ನಿನಗೆ? ಸುಳ್ಳು ಹೇಳ್ತಾ ಇದೆಯಾ ಯಶು? ನಿಜ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಯಶ್ಗೆ ಅಲ್ಲಾಡ್ತಾ ಇದೆ. ನೆನ್ನೆಯಿಂದ ತೋರಿಸ್ತಾನೆ ಇದ್ದ. ಸೊ ನೆಕ್ಸ್ಟು ಫ್ರೆಂಡ್ಸ್, ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ನಾನೊಂದು ಕುಕ್ಕರ್ಗೆ ಹೆಸರುಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಹೆಸರುಬೇಳೆ ಕೆಂಪಗಾಗೋವರೆಗೂ ಹುರ್ಕೋಬೇಕೀಗ. ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊತೀನಿ ಈಗ. ಆಯಿಲು, ತುಪ್ಪ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಬಟ್ ತುಪ್ಪನ ನಮ್ಮ ಮನೇಲಿ ಇಷ್ಟಪಡಲ್ಲ, ಸೊ ಹಾಗಾಗಿ ನಾನು ಆಯಿಲ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಆ ಹೆಸರು ಬೇಳೆದೇನು ಹಸಿ ಸ್ಮೆಲ್ ಇದೆ ಅದು ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನಾವು. ಸೊ ನೋಡಿ, ಒಂದು ಜಾರಲ್ಲಿ ನಾನು ಸ್ವಲ್ಪ ಕೊಬ್ಬರಿ, ಗಸಗಸೆ, ಒಂದು 5 ರಿಂದ 6 ಬಾದಾಮ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನ ಯಾಕೆ ತೋರಿಸಿಲ್ಲ, ನಾನು ಮರ್ತ್ಕೊಂಡೆ, ಸಾರಿ. ಸೊ ಹೆಸರುಬೇಳೆ ಒಂದು ಅದಕ್ಕೆ ಫ್ರೈ ಆಗಿದೆ ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ ಈಗ. ಸೊ ಇದಕ್ಕೆ ಇವಾಗ ನಾನು ನೆಕ್ಸ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ.
ಇದಿವಾಗ ನೆಕ್ಸ್ಟು 2 ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಹಾಕಿಸ್ಕೊಳ್ಳೋದು ಅಷ್ಟೇ. ಇನ್ನೊಂದು ಪಾತ್ರೆಗೆ ನಾನು ಬೆಲ್ಲ ಕರಗಲಿಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಸೊ ಹೆಸರುಬೇಳೆ ಕೂಡ ವಿಷಲ್ ಆಗಿದೆ ನೋಡಿ ಯಾವ ಥರ ಬಂದಿದೆ ಅಂತ. ಈ ಅದಕ್ಕೆ ಬೆಂದಿದ್ರೆ ಸಾಕು ನೋಡಿ. ಫುಲ್ಲು ಸ್ಮ್ಯಾಶ್ ಆಗ್ತಾಯಿದೆ, ಈ ಥರ ಆಗಬೇಕು. ಸೊ ನಾನು ಇನ್ನೊಂದು ಕಡೆ ಬೋಂಡಾಗೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇವತ್ತು ಗೆಸ್ಟ್ ಬಂದಿದ್ದರು, ಸೊ ಹಾಗಾಗಿ ಇವತ್ತು ನಾನ್ ವೆಜ್ ಮಾಡೋ ಆಗಿರಲಿಲ್ಲ. ಸೊ ಬೋಂಡ ಮತ್ತು ಹೆಸರುಬೇಳೆ ಪಾಯಸ ಎರಡನ್ನೂ ಮಾಡಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಕಾಯಿ ಕೊಬ್ಬರಿ ಏನಿತ್ತು ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಮತ್ತು ಬಾದಾಮು, ಗಸಗಸೆ, ಏಲಕ್ಕಿ ಇಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಬೇಯಲಿಕ್ಕೆ ಇಟ್ಟೋಣ. ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನಾವು ಸ್ವಲ್ಪ ನೀರನ್ನ ನೋಡಿ ಹಾಕ್ಕೊಂಡ್ರೆ ಆಯಿತು. ಸೊ ಇವಾಗ ಬೆಲ್ಲ ಕೂಡ ಕರಗಿದೆ, ಅದನ್ನು ನಾನು ಸೋಸ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಬೆಲ್ಲನ ಈ ಥರ ಕರಗಿಸಿ ಸೋಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ತುಂಬ ಕಸ ಕಡ್ಡಿ ಈ ಥರದ್ದು ಏನಾದರೂ ಇರುತ್ತೆ ಅನ್ನೋದು ಕಾರಣಕ್ಕೆ ಸೋಸ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ನೋಡಿ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಈಗ ನಾನು ಬೆಲ್ಲ ಕರಗಿಸಿದ್ನಲ್ಲ ಆ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದ್ರಾಕ್ಷಿ, ಶಾವಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಖಾಲಿಯಾಗಿತ್ತು ನಮ್ಮ ಮನೇಲಿ, ಸೊ ನಾನು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ತುಪ್ಪ ನಮ್ಮ ಮನೇಲಿ ಇಷ್ಟಪಡಲ್ಲ, ಸೊ ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿಲ್ಲ. ತುಪ್ಪ ಇಷ್ಟಪಡೋರು ಆ್ಯಡ್ ಮಾಡ್ಕೊಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ದ್ರಾಕ್ಷಿ ಮತ್ತು ಶಾವಿಗೆ ಎರಡನ್ನೂ ಚೆನ್ನಾಗಿ ಗೋಲ್ಡನ್ ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ನೋಡ್ಬೋದು ನೀವು, ಇದು ಕೂಡ ಕಲರ್ ಚೇಂಜ್ ಆಗಿದೆ. ಇದನ್ನು ಅದಕ್ಕೆ ಶಿಫ್ಟ್ ಮಾಡಿಕೊಂಡೆ, ಬಟ್ ನಂಗೆ ತೋರ್ಸೋಕ್ಕಾಗಿಲ್ಲ. ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಮಾಡೋದ್ರಿಂದ ಶಿಫ್ಟ್ ಮಾಡುವಾಗ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಹುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಈ ಕಡೆ ಹೆಸರುಬೇಳೆ ಇದು ಬೇಯ್ತಾ ಇತ್ತಲ್ವ, ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ, ಕುದೀತಾ ಇದೆ. ಸೊ ಫೈನಲಾಗಿ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಕ್ವಿಕ್ಕಾಗಿ, ಈಸಿಯಾಗಿ, ಹೆಲ್ದಿಯಾಗಿ ನಾವು ಹೆಸರುಬೇಳೆ ಪಾಯಸನ ಮನೆಯಲ್ಲೇ ಮಾಡ್ಕೋಬೋದು. ಸೊ ಒಂದು ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.